ಡೌನ್ ಇರೋದ್ರಿಂದ ಎಲ್ಲ ಗಾಡಿಗಳು ಹಿಂಗೆ ನುಗ್ತವೆ. ಇಲ್ಲಿ ಗಾರ್ಮೆಂಟ್ಸ್ ಐತೆ, ಪಕ್ಕದಲ್ಲಿ ಒಂದು ಗ್ರಾಮ ಐತೆ. ಆ ಗ್ರಾಮ ಇರೋದು ಇವ್ರಿಗೆ ಜ್ಞಾನ ಇಲ್ಲ, ಈ ರಸ್ತೆ ಪ್ರಾಧಿಕಾರದವ್ರಿಗೆ. ಹೋಮ್ ಮಿನಿಸ್ಟರ್ ಹೋಗ್ಬೇಕಾದ್ರೆ ಎಲ್ಲ ಫ್ರೀ ಮಾಡಿಬಿಡ್ತಾರೆ. ಎಷ್ಟೋ ಜನ ಬಿದ್ದು ಅವರೇ. MLA ಆಗಲಿ MP ಆಗಲಿ ಯಾರೇ ಆಗಲಿ ಯಾರು ಸ್ಪಾನ್ಸರ್. ಎಷ್ಟು ಆಕ್ಸಿಡೆಂಟ್ ಆಗಿದೆ ಗೊತ್ತಾ ಇಲ್ಲಿ, ಎಷ್ಟು ಆಕ್ಸಿಡೆಂಟ್ ಆಗಿದೆ ಗೊತ್ತಾ ಇಲ್ಲಿ. ಪರಮೇಶ್ವರ್ ಸಾಯಬ್ರೆ ನೋಡ್ಲೇಬೇಕಾದ ಸುದ್ದಿ ಇದು. ನಿಮ್ಮ ಮನೆಗೆ ಹೋಗುವ ರಸ್ತೆಯ ಸ್ಥಿತಿ ಹೇಗಿದೆ ನೋಡಿ. ಹೋಮ್ ಮಿನಿಸ್ಟರ್ ಹೋಗ್ಬೇಕಾದ್ರೆ ಎಲ್ಲ ಫ್ರೀ ಮಾಡಿಬಿಡ್ತಾರೆ. ನಿತ್ಯ ಅಪಘಾತಗಳು ಆಗ್ತಾ ಇದ್ರು, ರಸ್ತೆ ಕಾಮಗಾರಿ ಮಾತ್ರ ಇಲ್ಲ. ಎಷ್ಟು ಆಕ್ಸಿಡೆಂಟ್ ಆಗಿದೆ ಗೊತ್ತಾ ಇಲ್ಲಿ. ಎಸ್, ಗೃಹ ಸಚಿವ ಪರಮೇಶ್ವರ್ ಅವರೇ, ನೀವು ನೋಡ್ಲೇಬೇಕಾದ ಸುದ್ದಿ ಇದು. ನಮ್ಮ ಕ್ಷೇತ್ರವನ್ನ ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳ್ತಿರಲ್ವಾ? ತುಮಕೂರಿಗೆ ಮೆಟ್ರೋ ಬರ್ತಾ ಇದೆ, ಬೆಂಗಳೂರು ಟು ತುಮಕೂರು ಹೆದ್ದಾರಿ ಇನ್ನು ಮುಂದೆ ದಶಪಥ ಹೆದ್ದಾರಿ ಆಗತ್ತೆ ಅಂತ ಹೇಳ್ತಾ ಇದ್ದೀರಾ. ಅಷ್ಟೇ ಯಾಕೆ, ಈಗಾಗಲೇ ಬೆಂಗಳೂರು ತುಮಕೂರು ಹೆದ್ದಾರಿಯ ಕಾಮಗಾರಿ ಕೂಡ ಭರದಿಂದ ಸಾಗ್ತಾ ಇದೆ. ಆದರೆ ತುಮಕೂರು ಹೊರ ವಲಯದ ಹೊನ್ನಾವರ ಹೆದ್ದಾರಿ ಹೇಗಿದೆ ನೋಡಿ. ತುಮಕೂರು ನಗರದ ಹೊರ ವಲಯದ ಭೀಮಸಂದ್ರ ಬಳಿ ರಸ್ತೆ ಅಗಲೀಕರಣ ಮಾಡಲಾಗಿಲ್ಲ. ಕಿರಿದಾದ ರಸ್ತೆಯಾಗಿದ್ದು ನಿತ್ಯ ಅಪಘಾತಗಳು ಸಂಭವಿಸ್ತಾ ಇದ್ರೂ ಕೂಡ ಅಧಿಕಾರಿಗಳು ಮಾತ್ರ ಕೇರ್ ಮಾಡ್ತಾನೆ ಇಲ್ಲ. ಹೌದು, ತುಮಕೂರು ಹೊರ ವಲಯದ ಭೀಮಸಂದ್ರ ಹೆದ್ದಾರಿಯ ದುಸ್ಥಿತಿ ಮಾತ್ರ ಹೇಳತಿರದಾಗಿದೆ. ಹೆಗ್ಗೆರೆ ಬಳಿಯೇ ಗೃಹ ಸಚಿವ ಪರಮೇಶ್ವರ್ ಅವರ ನಿವಾಸ ಕೂಡ ಇದೆ. ಸಚಿವ ಪರಮೇಶ್ವರ್ ಅವರು ತುಮಕೂರಿಗೆ ಬಂದಾಗಲೆಲ್ಲ ಇದೇ ಭೀಮಸಂದ್ರ ಮಾರ್ಗವಾಗಿ ತಮ್ಮ ನಿವಾಸಕ್ಕೆ ತೆರಳುತ್ತಾರೆ. ಅಷ್ಟೇ ಯಾಕೆ, ವಾರಕ್ಕೆ ಕನಿಷ್ಠ ಒಮ್ಮೆ ತುಮಕೂರಿಗೆ ಬರ್ತಾರೆ. ಬಂದಾಗಲೆಲ್ಲ ಅವರ ಒಡೆತನದ ಸಿದ್ಧಾರ್ಥ ಮೆಡಿಕಲ್ ಕಾಲೇಜು ಹಾಗೂ ಅವರ ನಿವಾಸಕ್ಕೆ ಭೇಟಿಯನ್ನ ಕೊಟ್ಟೇ ಹೋಗ್ತಾರೆ. ಆಗ ಭೀಮಸಂದ್ರ ಮಾರ್ಗವಾಗಿಯೇ ಸಚಿವರು ಸಂಚಾರ ಮಾಡ್ತಾರೆ. ಹೀಗಿದ್ರೂ ಕೂಡ ಈ ರಸ್ತೆಯನ್ನ ಸರಿಪಡಿಸುವ ಕೆಲಸ ಮಾತ್ರ ಮಾಡ್ತಾ ಇಲ್ಲ. ಹೌದು, ಭೀಮಸಂದ್ರ ಗ್ರಾಮ ತುಮಕೂರು ನಗರದಿಂದ ಕೇವಲ 5 ಕಿಲೋಮೀಟರ್ ದೂರದಲ್ಲಿದೆ. ಶಿವಮೊಗ್ಗ ಹೊನ್ನಾವರಕ್ಕೆ ಹೋಗುವ ಹೆದ್ದಾರಿ ಇದೆ. ಭೀಮಸಂದ್ರದಿಂದ ತುಮಕೂರು ನಗರ ಹಾಗೂ ಹೆಗ್ಗೆರೆ ಕಡೆಗೆ ಹೋಗುವ ಮಾರ್ಗದ ರಸ್ತೆ ಕಿರಿದಾಗಿದೆ. ಜೊತೆಗೆ ಹಂಪ್ಸ್ ಕೂಡ ಇಲ್ಲವಾಗಿದ್ದು ಅಪಘಾತಗಳು ನಡೀತಾ ಇದ್ದು ಅಮಾಯಕರು ಬಲಿಯಾಗ್ತಿದ್ದಾರೆ. ನಿನ್ನೆ ಕೂಡ ಭೀಮಸಂದ್ರ ಬಳಿ ಲಾರಿ ಹಾಗೂ ಬೈಕ್ ನಡುವೆ ಅಪಘಾತ ಸಂಭವಿಸಿದ್ದು ಬೈಕ್ ಸವಾರ ಸಾವನ್ನಪ್ಪಿದ್ದಾನೆ. ಭೀಮಸಂದ್ರ ಮಾರ್ಗವಾಗಿ ನಿತ್ಯ ಸಾವಿರಾರು ವಾಹನಗಳು ಸಂಚಾರ ಮಾಡ್ತವೆ. ಮೊದಲೇ ರಸ್ತೆ ಕಿರಿದಾಗಿದ್ದರ ಜೊತೆಗೆ ಹಂಪ್ಸ್ ಕೂಡ ಇಲ್ಲದಿರೋದ್ರಿಂದ ವೇಗವಾಗಿ ವಾಹನಗಳು ಓಡಾಡ್ತಾ ಇದ್ದು ಅಪಘಾತಗಳಾಗಿ ಅಮಾಯಕ ಜೀವಗಳು ಬಲಿಯಾಗ್ತಾ ಇವೆ. ಇನ್ನು ಭೀಮಸಂದ್ರ ಬಳಿ ಗಾರ್ಮೆಂಟ್ಸ್ ಕೂಡ ಇದ್ದು ಬೆಳಗ್ಗೆ ಹಾಗೂ ಸಂಜೆ ಗಾರ್ಮೆಂಟ್ಸ್ ಬಿಡುವ ವೇಳೆ ಜನ ಜಂಗುಳಿ ಹೆಚ್ಚಾಗಿರುತ್ತೆ. ಕಿರಿದಾದ ಹೆದ್ದಾರಿ ಇರೋದ್ರಿಂದ ಟ್ರಾಫಿಕ್ ಜಾಮ್ ಉಂಟಾಗಲಿದ್ದು ವಾಹನಗಳು ವೇಗವಾಗಿ ಬಂದು ಪಾದಚಾರಿಗಳಿಗೆ ಗುದ್ದುವ ಸಾಧ್ಯತೆ ಹೆಚ್ಚಾಗಿದೆ. ಅಷ್ಟೇ ಅಲ್ಲದೆ ರಸ್ತೆ ಅಕ್ಕಪಕ್ಕ ಚರಂಡಿ ಕಾಮಗಾರಿ ನಡೀತಾ ಇದ್ದು ಮಳೆ ಬಂದಾಗಲೆಲ್ಲ ಚರಂಡಿಯಲ್ಲಿನ ನೀರು ರಸ್ತೆಗೆ ಬರ್ತಾ ಇದ್ದು ರಸ್ತೆ ಅಕ್ಕಪಕ್ಕ ಕೆಸರು ಗದ್ದಿಯಾಗಿ ವಾಹನ ಸವಾರರು ಪಾದಚಾರಿಗಳು ಬಿದ್ದು ಕೈಕಾಲು ಮುರಿದುಕೊಂಡು ಆಸ್ಪತ್ರೆ ಪಾಲಾಗ್ತಿದ್ದಾರೆ. ಏನು ಸಮಸ್ಯೆ ಅಂದರೆ ರೋಡ್ ಇದರಲ್ಲಿ ಇಲ್ಲಿ ಒಂದು ಹಂಸ ಹಾಕಿಲ್ಲ. ಇಲ್ಲಿ ಇದು ಡೌನ್ ಇರೋದ್ರಿಂದ ಎಲ್ಲ ಗಾಡಿಗಳು ಹಿಂಗೆ ನುಗ್ತವೆ. ಇಲ್ಲಿ ಗಾರ್ಮೆಂಟ್ಸ್ ಐತೆ, ಪಕ್ಕದಲ್ಲಿ ಒಂದು ಗ್ರಾಮ ಐತೆ. ಆ ಗ್ರಾಮ ಇರೋದು ಇವ್ರಿಗೆ ಜ್ಞಾನ ಇಲ್ಲ, ಈ ರಸ್ತೆ ಪ್ರಾಧಿಕಾರದವ್ರಿಗೆ. ಅಲ್ಲೊಂದು ಹಂಪ್ಸಿದ್ರೆ ಗಾಡಿಗಳು ಸ್ಲೋ ಆಗ್ತವೆ, ಆಕ್ಸಿಡೆಂಟ್ಗಳು ಕಡಿಮೆ ಆಗ್ತವೆ. ಈ ಮೇಯ್ನ್ ಹಂಪ್ಸ್ ಬೇಕಾಗಿರೋದು ಈ ಸೋಪಿನ ಸರ್ಕಲ್ಗೆ. ಇಲ್ಲಿ ದಿನ ಈ ತಪ್ಪಿದ್ದೆ ಅಲ್ಲ ಆಕ್ಸಿಡೆಂಟ್ಗಳು ಮತ್ತು ಬ್ರಾಂದಿ ಅಂಗಡಿ ಇವೆಲ್ಲ ಇರೋದ್ರಿಂದ ಆಕ್ಸಿಡೆಂಟ್ಗಳು ಗಾರ್ಮೆಂಟ್ಸ್ಗೆ ಬರೋರ್ಗೆ ಹೋಗೋರ್ಗೆಲ್ಲ ತೊಂದರೆ. ಒಂದು ಹಂಸ ಹಾಕಬೇಕು ಮತ್ತು ಈ ವ್ಯವಸ್ಥೆ ಸರಿ ಮಾಡಬೇಕು ಇಲ್ಲಿ ಓಡಾಡೋ ಜನಗಳಿಗೆ. ಹೋಮ್ ಮಿನಿಸ್ಟರ್ ಹೋಗ್ಬೇಕಾದ್ರೆ ಎಲ್ಲ ಫ್ರೀ ಮಾಡಿಬಿಡ್ತಾರೆ. ಸಿಗ್ನಲ್ ಫ್ರೀ ಮಾಡಿಬಿಟ್ಟು ಅವ್ರಿಗೇನು ಸಮಸ್ಯೆನೇ ಇಲ್ವೇನೋ ಅನ್ನೋಂಗೆ ಮಾಡ್ತಾರೆ. ಆಮೇಲೆ ಅವ್ರು ಹೋದ್ಮೇಲೆ ಅದೇ ಬಾಳೆ. ಈಗ ನೀವೇ ನೋಡ್ತಾ ಇದ್ದೀರ ಎಷ್ಟು ಜನ ಬೆಳಗ್ಗೆ ಅನ್ಯಾಯವಾಗಿ ಒಬ್ಬ ಹುಡುಗ ಸತ್ತೋದ. ಒಂದೇ ಒಂದು ಹಂಸಿದ್ರೆ ಗಾಡಿ ಸ್ಲೋ ಆಗೋದು ಇಲ್ಲ ಏನೋ ಒಂದು ಆಗೋದು. ಅನ್ಯಾಯವಾಗಿ ಒಬ್ಬ ಹುಡುಗ ಸತ್ತೋದ. ಫಸ್ಟ್ ಇದಕ್ಕೊಂದು ಹಂಸಿಗೆ ಒಂದು ಈ ತೋಪಿನ ದಾರಿ ಸರಿ ಮಾಡಬೇಕು. ಮುಚ್ಚವ್ರೆ
ಆ ಹಳದಾಗ ಓಡಾಡಬೇಕು. ಅಲ್ಲಿ ಜನಪನ ಏನಾರ ಕುಡಿದ್ಗೆ ಅಂತಲ್ಲಿ ಬಿದ್ದು ಸತ್ತೋದ್ರು ಯಾರು ಕೇಳೋರಿಲ್ಲ. ಅಲ್ಲಿಗೊಂದು ಹಂಸ ವ್ಯವಸ್ಥೆ ಮಾಡಿರಿ, ಗಾಡಿಗಳು ಆದಷ್ಟು ಇಲ್ಲಿ ಸ್ಲೋ ಆಗಂಗಂದು ವ್ಯವಸ್ಥೆ ಮಾಡಿಕೊಡ್ಬೇಕು. ಬೆಳಗ್ಗೆ ನಾನು ಬಂದಾಗ ಇಲ್ಲಿ ಓಡಾಡೋಕ್ಕೆ ಜಾಗ ಇರಲಿಲ್ಲ, ಈ ಕೆಸರ ಮೇಲೆ ಹೋಗ್ಬೇಕಾಯ್ತು. ಅಕಸ್ಮಾತ್ ಮಕ್ಕಳು ಮರಿ ಹೋದರೆ ಏನು ಗತಿ ಅಲ್ವರ. ಎಷ್ಟೋ ಜನ ಬಿದ್ದು ಅವರೇ, ಸೈಕಲಾಗೂ ಬಿದ್ದವ್ರೆ, ಗಾಡೀಲೂ ಬಿದ್ದವ್ರೆ. ನಾವು ಹೋಗ್ಬೇಕಾದ್ರೆ ಕಾಲು ಸ್ಲಿಪ್ ಆಗುತ್ತೆ. ಅದನ್ನು ಅರ್ಥ ಮಾಡ್ಕೊಂಡು ಜನಗಳಿಗೆ ಅನುಕೂಲ ಮಾಡಿಕೊಡ್ಬೇಕಲ್ವರ. ನಾವು ಹೇಳೋಂಥ ಅದೇನಿಲ್ಲ, ಈ ಪರಿಸ್ಥಿತಿ ನೋಡಿದ್ರೆ ನೀವೇ ಅರ್ಥ ಮಾಡ್ಕೊಬೇಕು. ಸಮಸ್ಯೆ ಏನು ಗೊತ್ತಾಯಿತು, ಆರನೇ ವಾರ್ಡು ದಿಬ್ಬೂರು ಜನತಾ ಕಾಲೋನಿ ರಸ್ತೆಗಳು ನೋಡಿ ಹೆಂಗಿದೆ. ಪ್ರತಿಯೊಬ್ಬರು ಓಡಾಡೋದಕ್ಕೆ ಎಷ್ಟು ತೊಂದರೆ ಆಗುತ್ತೆ ಗೊತ್ತಾ. ಒಂದು ಗಾಡಿ ಟರ್ನ್ ಆಗೋದಕ್ಕೆ ಇಲ್ಲಿ ಜಾಗ ಇಲ್ಲ. ಒಂದು ಗಾಡಿ ಟರ್ನ್ ಆಗೋಕ್ಕೆ ಜಾಗ ಇಲ್ಲ. ನೋಡಿ ಇಲ್ಲಿ ನಿಲ್ಲಿಸಿದ್ದೀನಿ, ಒಂದು ಟರ್ನ್ ಆಗೋಕ್ಕೆ ಜಾಗ ಇಲ್ಲ. ಆ ಥರ ಪರಿಸ್ಥಿತಿ ಇದೆ. ಒಂದು ವಾರ್ಡ್ನಲ್ಲಿ ಯಾರನ್ನಾರು ಕೇಳಲಿ, ಯಾರು ಸಮಸ್ಯೆಗೆ ಸ್ಪಂದಿಸಲ್ಲ. MLAಗಳೇ ಆಗಲಿ, MP ಆಗಲಿ, ಯಾರೇ ಆಗಲಿ ಯಾರೂ ಸ್ಪಂದಿಸಲ್ಲ. ಎಷ್ಟು ಆಕ್ಸಿಡೆಂಟ್ ಆಗಿದೆ ಗೊತ್ತಾ ಇಲ್ಲಿ. ಇವತ್ತೊಂದಾಗಿದೆ. ಮತ್ತು ಅವ್ರನ್ನ ನಾವು ಕೇಳೋಕ್ಕಾಗುತ್ತಾ? ಅಲ್ಲ, ನಾವು ಅಡ್ಡ ಹಾಕೋಕ್ಕಾಗುತ್ತಾ? ಸ್ಥಳೀಯರು ಯಾರು ಸ್ಪಂದಿಸಿದ್ರೆ ಅದೊಂಥರ. ಪ್ರತಿಯೊಂದು ನೋಡ್ರಿ, ನಾನು ಗಾಡಿ ಎತ್ತಾಕೊಂಡಿದ್ದೀನಿ ನಿಜವಾಗ್ಲು. ಇಲ್ಲಿ ನೋಡಿ, ಇಲ್ಲಿ ನನ್ನ ಗಾಡಿ ಪರಿಸ್ಥಿತಿ ನೋಡಿ. ಇನ್ನು ಭೀಮಸಂದ್ರ ರಸ್ತೆಯ ದುಸ್ಥಿತಿ ನಿನ್ನೆ ಮೊನ್ನೆಯದಲ್ಲ, ಸುಮಾರು ವರ್ಷಗಳಿಂದ ಇದೇ ಪರಿಸ್ಥಿತಿ ಇದ್ದು, ಸಚಿವ ಪರಮೇಶ್ವರ್ ಅವರು ಬಂದಾಗ ಇದೇ ಮಾರ್ಗವಾಗಿ ಓಡಾಡ್ತಾ ಇದ್ರು. ಈ ರಸ್ತೆಯ ಸ್ಥಿತಿ ಕಣ್ಣಿಗೆ ಕಂಡಿಲ್ವಾ, ಅಥವಾ ಹೇಗೋ ನಾನು ಝೀರೋ ಟ್ರಾಫಿಕ್ ನಲ್ಲಿ ಬರ್ತೀನಿ, ನನಗೇನು ಸಮಸ್ಯೆ ಆಗ್ತಿಲ್ಲ ಅಂತ ಈ ರಸ್ತೆಯನ್ನ ಸರಿಪಡಿಸುವ ಕೆಲಸಕ್ಕೆ ಕೈ ಹಾಕ್ತಾ ಇಲ್ವೋ ಗೊತ್ತಿಲ್ಲ. ಆದ್ರೆ ಈ ರಸ್ತೆಯಿಂದ ನಿಜವಾಗಿ ತೊಂದರೆ ಆಗ್ತಾ ಇರೋದು ಮಾತ್ರ ಬಡಪಾಯಿ ಜನರಿಗೆ ಮಾತ್ರ. ನಿತ್ಯ ಈ ರಸ್ತೆಯಲ್ಲಿ ಓಡಾಡುವ ಸಾರ್ವಜನಿಕರು ಪ್ರತಿನಿಧಿಗಳಿಗೆ ಹಿಡಿಶಾಪ ಹಾಕೊಂಡೇ ಹೋಗ್ತಾ ಇದ್ದಾರಷ್ಟೇ. ಅಧಿಕಾರಿಗಳು ಮಾತ್ರ ನಮಗೂ ಇದಕ್ಕೂ ಸಂಬಂಧವೇ ಇಲ್ಲವೆಂಬಂತಿದ್ದಾರೆ. ಇನ್ನಾದರೂ ಸಚಿವರು, ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತು ಭೀಮಸಂದ್ರ ಗ್ರಾಮದ ರಸ್ತೆಯನ್ನ ಸರಿಪಡಿಸಿ ಜನರ ಜೀವವನ್ನ ಕಾಪಾಡ್ತಾರಾ ಎಂದು ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಸುಷ್ಮಿತಾ, ಪ್ರಜಾಶಕ್ತಿ ಟಿವಿ, ತುಮಕೂರು. ಡೌನ್ ಇರೋದ್ರಿಂದ ಎಲ್ಲ ಗಾಡಿಗಳು ಹಿಂಗೆ ನುಗ್ತವೆ. ಇಲ್ಲಿ ಗಾರ್ಮೆಂಟ್ಸ್ ಐತೆ, ಪಕ್ಕದಲ್ಲಿ ಒಂದು ಗ್ರಾಮ ಐತೆ. ಆ ಗ್ರಾಮ ಇರೋದು ಇವ್ರಿಗೆ ಜ್ಞಾನ ಇಲ್ಲ, ಈ ರಸ್ತೆಯ ಪ್ರಾಧಿಕಾರದವ್ರಿಗೆ. ಹೋಮ್ ಮಿನಿಸ್ಟರ್ ಹೋಗ್ಬೇಕಾದ್ರೆ ಎಲ್ಲ ಫ್ರೀ ಮಾಡಿಬಿಡ್ತಾರೆ. ಎಷ್ಟೋ ಜನ ಬಿದ್ದು ಅವರೇ. MLAಗಳೇ ಆಗಲಿ, MP ಆಗಲಿ, ಯಾರೇ ಆಗಲಿ ಯಾರೂ ಸ್ಪಂದಿಸಲ್ಲ. ಎಷ್ಟು ಆಕ್ಸಿಡೆಂಟ್ ಆಗಿದೆ ಗೊತ್ತಾ ಇಲ್ಲಿ.